ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಹಾಗೂ 17 ಆರೋಪಿಗಳು ಈಗ ಜೈಲಲ್ಲಿದ್ದಾರೆ. ಯಾವಾಗ ಪೊಲೀಸರು ಮೊನ್ನೆ ಅಷ್ಟೇ ಚಾರ್ಜ್ ಶೀಟ್ ಸಲ್ಲಿಸಿದ್ರು, ಅದಾದ ಬಳಿಕ ಚಾರ್ಜ್ ಶೀಟ್ ನಲ್ಲಿ ಒಂದಿಷ್ಟು ಮಾಹಿತಿನ ಕಲೆ ಹಾಕಿದ್ದಾರೆ. ದರ್ಶನ್ ಅವರು ಏನು ಪೊಲೀಸರು ಪ್ರಶ್ನೆಗಳನ್ನ ಕೇಳಿದ್ರು, ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಈ ಹತ್ಯೆಗೆ ಸಂಬಂಧಪಟ್ಟಿದಂಗೆ ಒಂದಿಷ್ಟು ಮಾಹಿತಿನ ಕಲೆ ಹಾಕಿದ್ರು ಪೊಲೀಸರು. ಸೊ ದರ್ಶನ್ ಅಲ್ಲಿ ಏನೇನ್ ನಡೀತು, ಕಿಡ್ನಾಪ್ ಇಂದ ಹಿಡಿದು ಹತ್ಯೆವರೆಗೂ ಏನೆಲ್ಲ ಆಯ್ತು ಅನ್ನೋದನ್ನ ಪೊಲೀಸರು ಮುಂದೆ ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ಹಾಗಾದ್ರೆ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಏನು ಈಗ ಒಂದಿಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇದೆ, ಪೊಲೀಸರು ಮುಂದೆ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ರು, ಏನೆಲ್ಲ ಮಾಹಿತಿನ ಹಂಚ್ಕೊಂಡಿದ್ರು ಅನ್ನೋಂತ ಹೇಳೋದಾದ್ರೆ, ದರ್ಶನ್ ಅವರು ಸುಮಾರು ಒಂದು 60ರಿಂದ 70 ಹೇಳಿಕೆಗಳನ್ನ ದಾಖಲೆ ಮಾಡಿದ್ದಾರೆ. ಅಂದ್ರೆ ಪೊಲೀಸರು ಅಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಏನೆಲ್ಲ ಹೇಳಿದ್ರು ಅನ್ನೋದಾದ್ರೆ, ನಾನು ನನ್ನ ಪತ್ನಿ ಹೊಸಕೆರೆಯಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಾ ಇದ್ವಿ ತಮ್ಮ ಮಗನ ಜೊತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಪತ್ನಿ ಗೃಹಿಣಿಯಾಗಿದ್ದಾರೆ, ಮಗ SLC ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆಮೇಲೆ ಪವಿತ್ರ ಗೌಡ ನನಗೂ 10 ವರ್ಷದಿಂದ ಪರಿಚಯ ಇದೆ. ನಮ್ಮ ಇಬ್ಬರ ನಡುವೆ ಲಿವ್ ಇನ್ ರಿಲೇಶನ್ಶಿಪ್ ಕೂಡ ಇದೆ. ಸೊ ಪವಿತ್ರ ಗೌಡ ಅವರ ಮನೆ ನಮ್ಮ ಮನೆಯಿಂದ 1.5 ಕಿಲೋಮೀಟರ್ ದೂರ ಅಷ್ಟೇ ಇದೆ ಅನ್ನೋ ಮಾತನ್ನ ದರ್ಶನ್ ಹೇಳಿದ್ದಾರೆ. ಇನ್ನ ಪವನ್ ಅನ್ನೋ ವ್ಯಕ್ತಿ ಮನೇನ ನೋಡ್ಕೊಳ್ತಾನೆ. ಮತ್ತೆ ನಂದೀಶ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಅವನು ನನ್ನ ಅಭಿಮಾನಿ. ಸೊ ಆತನ ಪರಿಚಯ ಕೂಡ ನನಗೆ ಇದೆ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ. ಇನ್ನು ಲಕ್ಷ್ಮಣ ನನಗೆ ಕಳೆದ 14 ವರ್ಷಗಳಿಂದ ನನ್ನ ಕಾರು ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ಸೊ ಜೊತೆಗೆ ನನ್ನ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಅವನೇ ನೋಡ್ಕೊತಾ ಇದ್ದಾನೆ ಅಂತೇಳಿ. ವಿನಯ್ ಯಾರು ಅಂತ ಕೇಳಿದ್ರೆ, ವಿನಯ್ ನನಗೆ 3-4 ವರ್ಷದಿಂದ ಸ್ನೇಹಿತ, ಪರಿಚಯ ಆಗಿದ್ದ. ಸೊ ವಿನಯ್ ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ದ, ಹೋಗ್ತಾ ಇದ್ದ, ಅಷ್ಟು ಮಾತ್ರ ನನಗೆ ಅವ್ರು ಗೊತ್ತು ಅಂತೇಳಿ. ಆಮೇಲೆ ನಾಗರಾಜು ನನ್ನ ಮೈಸೂರಿನ ಏನು ಫಾರ್ಮ್ ಹೌಸ್ ಇದೆ, ಆ ಫಾರ್ಮ್ ಹೌಸ್ನ ನಾಗರಾಜನವರು ನೋಡ್ಕೋತಾರೆ ಅಂತೇಳಿ ದರ್ಶನ್ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಪ್ರದೋಷ್ ಬಗ್ಗೆ ಕೇಳಿದಾಗ, ಪ್ರದೋಷ್ ಕೂಡ ನನಗೆ ಒಂದು 15-16 ವರ್ಷದಿಂದ ಸ್ನೇಹಿತ, ಅವನು ಕೂಡ ಅವಾಗ ನಮ್ಮ ಮನೆಗೆ ಬರ್ತಾ ಇದ್ದ, ಅವನ ಪರಿಚಯ ಕೂಡ ಇದೆ ಅಂತೇಳಿ ಹೇಳಿದ್ದಾರೆ. ಇನ್ನ ರಾಘವೇಂದ್ರ ಯಾರು ಅಂತ ಪ್ರಶ್ನೆ ಮಾಡಿದಾಗ, ರಾಘವೇಂದ್ರ ಏನಿದ್ದ ಅವನು ಚಿತ್ರದುರ್ಗದ ನನ್ನ ಅಭಿಮಾನಿ ಬಳಗದ ಅಧ್ಯಕ್ಷ ಆಗಿದ್ದ. ಸೊ ಅವನ ಪರಿಚಯ ನನಗಿದೆ. ಸೊ ಅವನು ಅಲ್ಲಿನ ಸಂಘದ ಅಧ್ಯಕ್ಷ ಆಗಿದ್ದ, ಒಂಚೂರು ನನಗೆ ಪರಿಚಯ ಇದ್ದು ಅಂತೇಳಿ ಅವರ ಸ್ವಇಚ್ಛಾ ಹೇಳಿಕೆ ಏನಿದೆ ಅದರ ಮೂಲಕ ಒಂದಿಷ್ಟು ಹೇಳಿಕೆಗಳನ್ನ ನೀಡಿದ್ದಾರೆ. ಏನು ರೇಣುಕಾಸ್ವಾಮಿನ ನೀವು ಕಿಡ್ನಾಪ್ ಮಾಡಿ ಕರ್ಕೊಂಬಂದ್ರಿ, ಅದಾದ್ಮೇಲೆ ಪಟ್ಟಣಗೆರೆ ಶೆಡ್ ಇದೆ, ಪಟ್ಟಣಗೆರೆ ಶೆಡ್ ನಲ್ಲಿ ನೀವು ಅವ್ರನ್ನ ಹಲ್ಲೆ ಮಾಡಿದ್ರ ಅಥವಾ ಏನೆಲ್ಲ ನಡೆಸಿದ್ರಿ ಮಾತುಕತೆ ಅಂತ ಕೇಳಿದಾಗ, ರೇಣುಕಾಸ್ವಾಮಿನ ಏನ್ ಕಿಡ್ನಾಪ್ ಮಾಡ್ಕೊಂಬಂದಾಗ ಪಟ್ಟಣಗೆರೆ ಶೆಡ್ ನಲ್ಲಿ ಇರಿಸಲಾಗಿತ್ತು, ನಾನು ಅಲ್ಲಿಗೆ ಹೋದೆ. ಸೊ ಅಲ್ಲಿ ಹೋಗಿದ್ದು ನಿಜ, ಮಾತಾಡಿದ್ದು ನಿಜ. ಅವನ ಹತ್ರ ಒಂದಿಷ್ಟು ಹೀಗೆಲ್ಲ ಮಾಡಿದ್ದು ಸರಿನಾ ತಪ್ಪ ಅಂತೆಲ್ಲ ಕೇಳಿದೆ. ಅವನು ಮಾತಾಡ್ದ. ನನಗೆ ಸಿಟ್ಟು ಬಂದು ನಾನು ಅವನ ಮರ್ಮಂಗಕ್ಕೆ ಕೂಡ ಒದ್ದಿದ್ದೀನಿ, ಅದು ಶೂನಿಂದ ಒದ್ದಿದ್ದೀನಿ ಅಂತ ಹೇಳಿ ತಪ್ಪೊಪ್ಕೊಂಡಿದ್ದಾರೆ ದರ್ಶನ್. ಅಷ್ಟೇ ಅಲ್ಲ, ಆಮೇಲೆ ಒಂದಿಷ್ಟು ಖಾಸಗಿ ಅಂಗಗಳ ಫೋಟೋ ಕಳಿಸ್ತೀಯಾ ಅಂತ ಹೇಳಿ ನಾನು ಸಿಟ್ಟಿನಿಂದ ಅವನ ಮೇಲೆ ರೇಗಿದ್ದೆ. ಅಷ್ಟೇ ಅಲ್ಲ, ಕೈಯಿಂದ ಹೊಡೆದಿದ್ದೆ, ಮತ್ತೆ ಮೊಣಕಾಲಿಂದ ಇತರೆ ಕಡೆಗಳಲ್ಲಿ ನಾನು ಅವನಿಗೆ ಒದ್ದಿದ್ದೀನಿ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಅವರ ಹೇಳಿಕೆಯನ್ನ ಉಲ್ಲೇಖ ಮಾಡಲಾಗಿದೆ. ಮತ್ತೆ ಒದ್ದು ಕೂಡಲೇ ರೇಣುಕಾಸ್ವಾಮಿ ಕೂಡ ಕೆಳಗೆ ಬಿದ್ದಿದ್ದ. ಸೊ ಶೆಡ್ ನಲ್ಲಿ ಪವನ್, ನಂದೀಶ, ರಾಘವೇಂದ್ರ ಅವರೆಲ್ಲ ಕೂಡ ಎಪ್ಸಿದ್ರು. ಆಯ್ತಾ, ನಂತರ ನಾವು ಅಲ್ಲೇ ಇದ್ವಿ. ಅಲ್ಲಿಂದ ಹೊರಗೆ ಬಂದ್ಮೇಲೆ ಒಂದಿಷ್ಟು ಘಟನೆಗಳಾದ್ವು. ಅವನು ಏನು ರೇಣುಕಾಸ್ವಾಮಿ ಬಂದಾಗ, ನಾನು ನಿನ್ನ ಸ್ಯಾಲ್ರಿ ಎಷ್ಟು ಅಂತ ಕೇಳಿದೆ. ನನಗೆ 20,000 ಸ್ಯಾಲ್ರಿ ಎಂದು. 20,000 ಸ್ಯಾಲ್ರಿಯಲ್ಲಿ ನೀನು ಪವಿತ್ರ ಅವ್ರನ್ನ ಮೇಂಟೈನ್ ಮಾಡ್ತೀಯಾ ಅಂತ ಕೇಳಿ ಅವನಿಗೆ ಹೊಡೆದಿದ್ದು ನಿಜ ಅಂತೇಳಿ ದರ್ಶನ್ ಅವರು ಒಪ್ಕೊಂಡಿದ್ದಾರೆ. ಆಮೇಲೆ ಅದೇನೇ ಇರಲಿ, ದರ್ಶನ್ ಅವರು ಅಲ್ಲಿರ್ತಕ್ಕಂಥ ಒಂದಿಷ್ಟು ಏನು ರಂಬೆ ಕೊಂಬೆಗಳು ಇದ್ವು, ಒಂದಿಷ್ಟು ಬೇರೆ ಬೇರೆ ಸಲಕರಣೆಗಳಿದ್ವು, ಅದರಿಂದನೂ ಕೂಡ ಹಲ್ಲೆ ಮಾಡಿದ್ದಾಗಿ ಕೂಡ ಅವರು ಒಪ್ಕೊಂಡಿದ್ದಾರೆ. ಒಂದಿಷ್ಟು ಏನು ರೇಣುಕಾಸ್ವಾಮಿಯ ತಲೆ ಹಿಡ್ಕೊಂಡು ಅಲ್ಲಿಂದ ಒಂದು ಲಾರಿಗೆ ಡಿಕ್ಕಿ ಹೊಡೆಸಿದ್ದಾರೆ. ಸೊ ಇವೆಲ್ಲ ಮಾಹಿತಿನ ಒಂದಿಷ್ಟು ಪೊಲೀಸರು ಬಿಡಿಸಿದ್ದಾರೆ. ದರ್ಶನ್ ಕೂಡ ಒಂದಿಷ್ಟು ಇರುವ ವಿಷಯಗಳನ್ನ ಅಲ್ಲಿ ಹೇಳ್ಕೊಂಡಿದ್ದಾರೆ. ಇವೆಲ್ಲ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಏನು ದರ್ಶನ್ ಅವರು ಅಂತೆ ಪಂತೆಗಳು ಏನಿದ್ದು, ಸೊ ಈಗ ಪೊಲೀಸರ ಮಾಹಿತಿ ಒಂದೊಂದೇ ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗಿತ್ತು ಅದು ಈಗ ಹೊರಗೆ ಬಂದಿದೆ. ದರ್ಶನ್ ಅವರು ನಿಜವಾಗಿಯೂ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ರ,
ಇಲ್ಲ ಅನ್ನೋ ಪ್ರಶ್ನೆಗಳು ಹೊರಗಡೆ ಕೇಳಿ ಬರ್ತಾ ಇತ್ತು. ಆದ್ರೆ ದರ್ಶನೇ ಏನೆಲ್ಲ ನಡೀತು ಅನ್ನೋದನ್ನ ಪೊಲೀಸರ ಮುಂದೆ ಕೂಲಂಕಷವಾಗಿ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಸೊ ಹೇಳಿಕೆಯ ಪ್ರಕಾರ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಅದಾದ ನಂತರ ಈಗ ಕೋರ್ಟು ಎಲ್ಲದನ್ನು ಪರಿಶೀಲನೆ ಮಾಡಿ ದರ್ಶನ್ ಅವರು ಹಲ್ಲೆ ಮಾಡಿದ್ರ, ಹಲ್ಲೆಯಿಂದ ಇವರು ಏನು ಸಾವಿಗೀಡಾದ್ರ, ಈ ತರದ ಒಂದಿಷ್ಟು ತನಿಖೆಗಳನ್ನ ನಡೆಸಿ ತೀರ್ಪನ್ನ ಕೊಡ್ಬೇಕಾದಂಥದ್ದಿದೆ. ಸೊ ಈ ನಡುವೆ ದರ್ಶನ್ ಅವರು ಏನು ಪೊಲೀಸರು ಚಾರ್ಜ್ ಶೀಟ್ಸ್ ಸಲ್ಲಿಸಿದ್ರು, ಅದಾದ ಬಳಿಕ ಅವರು ಜಾಮೀನ್ ಕೊಡಬೇಕು ಅನ್ನೋ ತರದ್ದು ಎಲ್ಲ ಮಾತುಗಳು ನಡೀತಾ ಇತ್ತು. ಸೊ ಜಾಮೀನಿಗೆ ಇವರು ಅರ್ಜಿ ಸಲ್ಲಿಸಿಲ್ಲ, ಇನ್ನು ಸಲ್ಲಿಸೋದಿಕ್ಕೆ ಈಗಾಗಲೇ ವಿಜಯಲಕ್ಷ್ಮಿ ಅವರು ದರ್ಶನ್ ಕಡೆಯಿಂದ ಒಂದು ಸಹಿ ಮಾಡಿಸ್ಕೊಂಡಿದ್ದಾರೆ. ಸೊ ಯಾವಾಗ ಜಾಮೀನು ಅರ್ಜಿ ಸಲ್ಲಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಒಟ್ಟಾರೆ ಈ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ತುಂಬಾ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಾಕಷ್ಟು ರಾಜ್ಯಾದ್ಯಂತ ಚರ್ಚೆಗೆ ಒಳಪಟ್ಟಿತ್ತು. ದರ್ಶನ್ ಅವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದ್ರ ಪರವಾಗಿ ಒಂದಿಷ್ಟು ಜನ ಮಾತಾಡಿದ್ರು, ಆದ್ರೆ ದರ್ಶನ್ ಮಾಡಿ ತಪ್ಪು ಅಂತ ಒಂದಿಷ್ಟು ಜನ ವಾದ ಮಾಡ್ತಾ ಇದ್ರು. ಅದೇನೋ ತಪ್ಪು ಒಪ್ಪುಗಳ ಎಲ್ಲವನ್ನೂ ಪಕ್ಕಕ್ಕಿಟ್ಟು ನೋಡೋದಾದ್ರೆ ದರ್ಶನ್ ಅವರು ಪೊಲೀಸರ ಮುಂದೆ ಏನು ಹೇಳಿಕೆ ನೀಡಿದ್ದಾರೆ, ಆ ಹೇಳಿಕೆ ಈಗ ಬಲವಾದ ಸಾಕ್ಷಿ ಆಗುತ್ತೆ. ಸೊ ಕೋರ್ಟ್ ನಲ್ಲಿ ಅಂತಿಮವಾಗಿ ನೋಡೋದು ಹೇಳಿಕೆಗಳು ಮತ್ತು ಸಾಕ್ಷ್ಯಗಳು. ಎಲ್ಲಾ ಸಾಕ್ಷ್ಯಗಳನ್ನ ಕೂಡ ಪೊಲೀಸರು ಏನೋ ಕ್ರೋಢೀಕರಿಸಿ ಅದನ್ನ ಸ್ಟೇಷನ್ ಮೂಲಕ ಏನು ಕೋರ್ಟಿಗೆ ಒಪ್ಪಿಸಿದ್ದಾರೆ. ಇನ್ನು ಮುಂದೆ ಕೋರ್ಟ್ ನಲ್ಲಿ ಈ ಕೇಸು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಆರೋಪಿಗಳಿಗೆ ಶಿಕ್ಷೆ ಆಗುತ್ತೋ ಅಥವಾ ಯಾವ ಆರೋಪಿಗಳಿಗೆ ಜಾಮೀನು ಸಿಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಮೇಲ್ನೋಟಕ್ಕೆ ಈ ಪ್ರಕರಣ ತುಂಬಾ ಗಂಭೀರವಾಗಿದ್ದರಿಂದ ಎಲ್ಲಾ ಆರೋಪಿಗಳು ಕೂಡ ಈ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿ ಅವರ ಕೊಲೆಗೆ ಕಾರಣ ಆಗಿದ್ದಾರೆ ಅನ್ನೋದನ್ನ ಏನು ಕೂಗಿ ಈ ಸಾಕ್ಷಿಗಳು ಹೇಳ್ತವೆ. ಸೊ ಅದ್ರ ಮೂಲಕ ತೀರ್ಪು ಹೊರ ಬರುತ್ತೆ. ಸೊ ನ್ಯಾಯಾಧೀಶರು ಈ ಮೂಲಕ ಯಾವ ತೀರ್ಪನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ.